ಸೂರ್ಯಸೇನ್ ಭಾರತ ಕಂಡ ಅಪ್ರತಿಮ ಕ್ರಾಂತಿಕಾರಿಗಳಲ್ಲಿ ಒಬ್ಬರು. ಬ್ರಿಟಿಷ್ ಆಳ್ವಿಕೆಯ ವಿರುದ್ಧದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಪ್ರಭಾವಶಾಲಿಯಾಗಿ ಕಾರ್ಯನಿರ್ವಹಿಸಿದ ಇವರು ಚಿಟ್ಟಗಾಂಗ್ ಶಸ್ತ್ರಾಸ್ತ್ರಗಳ ಹೋರಾಟದ ಕಾರಣೀಭೂತರು. ಆ ಚಿಟ್ಟಗಾಂಗ್ನ ಶಸ್ತ್ರಾಸ್ತ್ರಗಳ ಹೋರಾಟ ಸಾಮಾನ್ಯ ಹುಡುಗರ ಅಸಾಮಾನ್ಯ ಧೈರ್ಯದ ಕತೆ. ಈಗಿನ ಬಾಂಗ್ಲಾದೇಶದ ಚಿತ್ತಗಾಂಗ್ನ ನೋಪುರಾದಲ್ಲಿ ಮಾರ್ಚ್ 22, 1894ರಂದು ಬೆಂಗಾಳಿ ವೈದ್ಯರ ಕುಟುಂಬದಲ್ಲಿ ಸೂರ್ಯಕುಮಾರ್ ಸೇನ್ ಜನಿಸಿದರು. ವೃತ್ತಿಯಲ್ಲಿ ಶಾಲಾ ಶಿಕ್ಷಕರಾಗಿ ಮಾಸ್ಟರ್ದಾ ಎಂದು ಜನಪ್ರಿಯರಾಗಿದ್ದ ಇವರು ತನ್ನ ವಿದ್ಯಾರ್ಥಿ ಜೀವನದಲ್ಲೇ ರಾಷ್ಟ್ರೀಯತಾವಾದಿ ಆದರ್ಶಗಳಿಂದ ಪ್ರಭಾವಿತರಾಗಿದ್ದರು. ನಂತರ ಕೆಲಸ ತೊರೆದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಚಿತ್ತಗಾಂಗ್ ಶಾಖೆಯ ಅಧ್ಯಕ್ಷರಾದರು. ಅಸಹಕಾರ ಚಳುವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು. ಈ ಚಳುವಳಿಯನ್ನು ಉತ್ತೇಜಿಸಲು ನಗದು ಹಣಕ್ಕಾಗಿ ಸಹಕ್ರಾಂತಿಕಾರಿ ಅಂಬಿಕಾ ಚಕ್ರವರ್ತಿಯೊಂದಿಗೆ ಅಸ್ಸಾಂ ಬಂಗಾಳ ರೈಲ್ವೆಯ ಖಜಾನೆಯನ್ನು ಲೂಟಿ ಮಾಡಿದರು. ಅದರಿಂದ 2 ವರ್ಷ ಸೆರೆಮನೆವಾಸವನ್ನೂ ಅನುಭವಿಸಿ 1928ರಲ್ಲಿ ಬಿಡುಗಡೆಯಾದರು. ಸಶಸ್ತ್ರ ಕ್ರಾಂತಿಯಿಂದ ಮಾತ್ರ ಭಾರತವನ್ನು ಸ್ವತಂತ್ರಗೊಳಿಸಬಹುದು ಎಂದು ಬಲವಾಗಿ ನಂಬಿದ್ದ ಇವರು ಅನಂತ್ ಸಿಂಗ್, ಗಣೇಶ್ ಘೋಷ್, ಲೋಕನಾಥ್ ಬಾಲ್, ಪ್ರೀತಿಲತಾ ವಡ್ಡೇದಾರ್, ಕಲ್ಪನಾ ದತ್ ಮುಂತಾದ ಸಮಾನ ಮನಸ್ಸಿನ ಯುವ ಕ್ರಾಂತಿಕಾರಿಗಳೊಂದಿಗೆ ಜೊತೆಗೆ ತನ್ನದೇ ವಿದ್ಯಾರ್ಥಿಗಳನ್ನು ಸೇರಿಸಿ ಒಂದು ಪುಟ್ಟ ಸೈನ್ಯವನ್ನು ಕಟ್ಟಿದ್ದೂ ಅಲ್ಲದೆ ಅದಕ್ಕೆ ಇಂಡಿಯನ್ ರಿಪಬ್ಲಿಕ್ ಆರ್ಮಿ ಚಿತ್ತಗಾಂವ್ ಬ್ರಾಂಚ್ ಎಂದು ಹೆಸರಿಟ್ಟರು. ಸೇನೆಯ ರೀತಿಯಲ್ಲಿ ದಾಳಿ ಪ್ರತಿದಾಳಿ ಅಭ್ಯಾಸ ಮಾಡಿಸತೊಡಗಿದರು. ಹೀಗೆ ಒಂದು ಪುಟ್ಟ ಬಲಿಷ್ಠ ಸೈನ್ಯವನ್ನು ಕಟ್ಟಿ ನಾವು ಬ್ರಿಟಿಷರನ್ನು ಅವರದೇ ಆಯುಧಗಳ ಗುರಿಯನ್ನಾಗಿ ಮಾಡೋಣ ಎಂದು ಬ್ರಿಟಿಷ್ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಳ್ಳಲು ಸವಿಸ್ತಾರವಾದ ಯೋಜನೆಯನ್ನು ಮಾಡಿದ್ರು. ಅದರ ನಿಮಿತ್ತ 18 ಏಪ್ರಿಲ್ 1930ರಂದು ಚಿಟ್ಟಗಾಂಗ್ನ ದೂರವಾಣಿ, ಟೆಲಿಗ್ರಾಫ್, ರೈಲ್ವೆ ಸೇರಿದಂತೆ ನಗರದ ಸಂವಹನ ವ್ಯವಸ್ಥೆಯನ್ನು ನಾಶ ಮಾಡಿದ್ರು ಮತ್ತು ಚಿತ್ತಗಾಂಗ್ನ 2 ಪೊಲೀಸ್ ಮತ್ತು ಸಹಾಯಕ ಪಡೆಗಳ ಶಸ್ತ್ರಾಗಾರವನ್ನು ವಶಪಡಿಸಿಕೊಂಡರು ಮತ್ತು ಅಲ್ಲಿಂದ ತಪ್ಪಿಸಿಕೊಳ್ಳುವ ಮೊದಲು ಅದೇ ಆವರಣದಲ್ಲಿ ಭಾರತದ ರಾಷ್ಟ್ರಧ್ವಜವನ್ನು ಹಾರಿಸಿ ಇನ್ಕಿಲಾಬ್ ಜಿಂದಾಬಾದ್ ಘೋಷಣೆಯನ್ನು ಕೂಗಿದರು. ಈ ದಾಳಿಯ ನಂತರ ಬ್ರಿಟಿಷರು ತೀವ್ರವಾಗಿ ಹುಡುಕಲು ಶುರು ಮಾಡ್ತಾರೆ. ಇದನ್ನರಿತ ಕ್ರಾಂತಿಕಾರಿಗಳು ಚಿತ್ತಗಾಂಗ್ನಿಂದ ಹೊರಟು ಗುಡ್ಡಗಾಡು ಪ್ರದೇಶಗಳ ಹತ್ರ ಸಾಕ್ತಾರೆ. ಸೂರ್ಯಸೇನ್ ಬ್ರಿಟಿಷರನ್ನು ಮೋಸಗೊಳಿಸಲು ಕೃಷಿಕನಾಗಿ, ಕೆಲಸಗಾರನಾಗಿ, ಅರ್ಚಕನಾಗಿ ಹೀಗೆ ನಾನಾ ಬಗೆಯ ವೇಷಗಳನ್ನು ಬದಲಾಯಿಸುತ್ತಲೇ ಜಲಾಲಾಬಾದ್ ಬೆಟ್ಟಗಳ ಮೇಲೆ ತನ್ನ ಚಟುವಟಿಕೆಗಳನ್ನು ಮುಂದುವರಿಸ್ತಾನೆ ಇದ್ರು. ಅವರನ್ನು ಹುಡುಕಿಕೊಂಡು ಬಂದ ಬ್ರಿಟಿಷ್ ಪಡೆಗಳಿಗೆ ಸೂರ್ಯಸೇನ್ ತಂಡ ಗೆರಿಲ್ಲಾ ದಾಳಿಯ ಮೂಲಕ ಮಣಿಸಿದರು. ತೀವ್ರವಾದ ಆ ರಕ್ತಪಾತದಲ್ಲಿ 12 ಕ್ರಾಂತಿಕಾರಿಗಳು ತಮ್ಮ ಪ್ರಾಣವನ್ನೇ ಆಹುತಿ ಮಾಡಿದರೆ ಅದಕ್ಕಿಂತ ಹೆಚ್ಚು ಪಟ್ಟು ಅಂದರೆ 80ಕ್ಕೂ ಹೆಚ್ಚು ಸೈನಿಕರು ಅವರಿಂದ ಕೊಲ್ಲಲ್ಪಟ್ಟಿದ್ರು. ನಂತರದ ದಿನಗಳಲ್ಲಿ ಸೇನ್ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಗುಂಪುಗಳನ್ನು ಚದರಿಸಿ ಸರ್ಕಾರಿ ಆಸ್ತಿಗಳು ಮತ್ತು ಸಿಬ್ಬಂದಿಗಳ ಮೇಲೆ ದಾಳಿ ನಡೆಸುತ್ತಲೇ ಇದ್ರು. ಬ್ರಿಟಿಷರ ಕಾರ್ಯಾಚರಣೆ ಹೊರತಾಗಿಯೂ ಹಳ್ಳಿಗರ ಆಶ್ರಯವನ್ನು ನೀಡ್ತಾ ಇದ್ರು. 3 ವರ್ಷಗಳ ಕಾಲ ಹೀಗೆ ಅವರು ಬದುಕು ನಡೆಯಿತು. ಆದರೆ ಅವರ ಸ್ವಂತ ಸಂಬಂಧಿ ನೇತ್ರಾ ಸೇನ್ ಅವರ ಸುಳಿವು 16 ಫೆಬ್ರವರಿ 1933ರಂದು ಸೂರ್ಯಸೇನ್ರವರ ಬಂಧನಕ್ಕೆ ಕಾರಣವಾಯಿತು. ನಮ್ಮವರ ಹಣದ ಆಸೆಗೆ ಅಂದು ಮತ್ತೊಬ್ಬ ಕ್ರಾಂತಿಕಾರಿ ಬಲಿಯಾಗಿದ್ದ. ಅನೇಕ ಸಹಕ್ರಾಂತಿಕಾರಿಗಳು ಸಹ ಸಿಕ್ಕಿಬಿದ್ದರು ಮತ್ತವರಿಗೆ ದೀರ್ಘಾವಧಿ ಜೈಲು ಶಿಕ್ಷೆ ಗುರಿಯಾಯಿತು. ಸೂರ್ಯಸೇನ್ ರವರೊಂದಿಗೆ ಅವರನ್ನು ರಕ್ಷಿಸಲು ಯೋಜನೆಯನ್ನು ರೂಪಿಸಿದಂತಹ ತಾರಕೇಶ್ವರ ದಸ್ತಿದಾರ್ ಅವರಿಗೂ ಸಹ 1934ರ ಜನವರಿ 12ರಂದು ಗಲ್ಲು ಶಿಕ್ಷೆ ವಿಧಿಸಲಾಯಿತು. ಬ್ರಿಟಿಷರು ಇವರ ಮೇಲೆ ಎಷ್ಟು ಕೋಪಗೊಂಡಿದ್ದರೆಂದರೆ ಅವರನ್ನು ಗಲ್ಲಿಗೇರಿಸುವ ಮೊದಲು ಪ್ರತಿದಿನ ಅವರನ್ನು ಕ್ರೂರವಾಗಿ ನಡೆಸಿಕೊಳ್ಳಲಾಗ್ತಾ ಇತ್ತು. ಅವರ ಎಲ್ಲ ಉಗುರುಗಳನ್ನು ಕಿತ್ತು ಹಾಕಿದ್ರು. ಅವರ ಮೂಳೆಗಳು, ಕೈಕಾಲು, ಕೀಲುಗಳು, ಹಲ್ಲುಗಳನ್ನು ಸುತ್ತಿಗೆಯಿಂದ ಬಡಿದು ಪುಡಿ ಮಾಡಲಾಗಿತ್ತು. ಎಷ್ಟು ಮಟ್ಟಿಗೆ ಆಗಿತ್ತು ಅಂದರೆ ಅವರು ನೇಣು ಹಾಕುವಾಗ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರು. ಅವರ ಈ ಬಲಿದಾನ ವ್ಯರ್ಥ ಆಗಲಿಲ್ಲ. ಚಿತ್ತಗಾಂಗ್ ದಾಳಿಯು ಬಂಗಾಳದ ಜನರ ಮೇಲೆ ಅಪಾರ ಪ್ರಭಾವ ಬೀರಿ ಭಾರತದ ಸ್ವತಂತ್ರಕ್ಕಾಗಿ ಹೋರಾಡಲು ಜನರನ್ನು ಬಡಿದೆಬ್ಬಿಸಿತ್ತು. ಜೈ ಭಾರತ್ ಮಾತೆ.